ನೋಡ್ರಿ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿಡಿ, ಸಿಡಿ ಸಮಾಂತರ ಇಎಫ್ ಹಾಗೂ ಇಎ ಲಂಬ ಎ ಬಿ ಆಗಿದೆ. ಕೋನ ಬಿಇಎಫ್ = 55 ಡಿಗ್ರಿ ಆದರೆ ಎಕ್ಸ್ ವೈ ಮತ್ತು ಜೆಡ್ ಕೋನಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂದರ. ನೋಡ್ರಿ ಇಲ್ಲಿ ಏನೈತಂದ್ರ ಎ ಬಿಗೆ ಸಮಾಂತರವಾಗಿ ಏನೈತಂದ್ರ ಸಿಡಿ ರೇಖೆ ಐತಿ, ಇನ್ನು ಸಿಡಿಗೆ ಸಮಾಂತರ ರೇಖೆ ಏನೈತಂದ್ರ ಇಎಫ್ ಐತಿ, ಹಾಗೂ ಇಎ ಲಂಬ ಏನ್ ಕೊಟ್ರ ಅಂದ್ರ ಎ ಬಿ ಆಗೈತಿ. ಇಎ ಲಂಬ ಎ ಬಿ ಐತಿ. ಇನ್ನ ಕೋನ ಬಿಇಎಫ್ ಕೊಟ್ಟನ ಎಷ್ಟೈತಂದ್ರ ಕೋನ ಬಿಇಎಫ್ = ಎಷ್ಟೈತಿ 35 ಡಿಗ್ರಿ ಐತಿ. ಕೋನ ಬಿಎಫ್ = 55 ಡಿಗ್ರಿ ಐತಿ. ಕೋನ ಬಿಎಫ್ = 55 ಡಿಗ್ರಿ 55 ಡಿಗ್ರಿ ಆದರೆ ಕೋನ ಎಕ್ಸ್ ವೈ ಜೆಡ್ ಗಳನ್ನ ಕಂಡು ಅಂದರ. ಕೋನ ಎಕ್ಸ್ ವೈ ಜೆಡ್ ಅನ್ನ ಕಂಡು ಅಂದರ. ಈಗ ನೋಡ್ರಿ ಇಲ್ಲಿ ಏನೇನ್ ಕೊಟ್ರ ಬರ್ಕೊಳ್ಳ. ಮೊದಲ ಏನೈತಂದ್ರ ಎ ಬಿ ಸಮಾಂತರ ಸಿಡಿ ಐತಿ ಮತ್ತು ಸಿಡಿ ಸಮಾಂತರ ಇಎಫ್ ಐತಿ. ಹೌದಾ? ಏನ್ ಕೊಟ್ರ? ಎ ಬಿ ಸಮಾಂತರ ಸಿಡಿ, ಎ ಬಿ ಸಮಾಂತರ ಸಿಡಿ ಮತ್ತ ಸಿಡಿ ಸಮಾಂತರ ಏನೈತಂದ್ರ ಇಎಫ್ ಐತಿ. ನೆಕ್ಸ್ಟ್ ಅದೇ ರೀತಿ ಏನೈತಂದ್ರ ಇಎ ಲಂಬ ಏನ್ ಕೊಟ್ರ ಎ ಬಿ ಕೊಟ್ಟಾರ. ಎ ಲಂಬ ಎ ಬಿ. ಈಗ ನೋಡ್ರಿ ಇವೇನದ ಅಂದ್ರ ಮೂರು ಏನದ ಒಂದಕ್ಕೊಂದು ಸಮಾಂತರ ರೇಖೆ ಅದಾವ. ಹಾಗಾದ್ರೆ ಏನಾಗ್ತಾವ ಅಂದ್ರೆ ಎ ಬಿ ಸಮಾಂತರ ಸಿಡಿ, ಎ ಬಿ ಸಮಾಂತರ ಸಿಡಿ ಐತಿ, ಸಿಡಿ ಸಮಾಂತರ ಇಎಫ್ ಐತಿ. ಹೌದಾ? ಹಾಗಾದ್ರೆ ಎ ಬಿಗೆ ಸಮಾಂತರ ಸಿಡಿ ಐತಿ, ಸಿಡಿಗೆ ಸಮಾಂತರ ಇಎಫ್ ಆಗಿತ್ತು ಅಂದ್ರ ಈ ಮೂರು ರೇಖೆಗಳು ಏನಿದೆ ಅಂದ್ರ ಪರಸ್ಪರ ಏನಿರ್ತಾವ ಸಮಾಂತರವಾಗಿರ್ತಾವು. ಹಾಗಾದ್ರೆ ಎ ಬಿ ಸಮಾಂತರ ಸಿಡಿ, ಸಿಡಿ ಸಮಾಂತರ ಇಎಫ್ ಆಗಿರ್ತಾವು. ಹಾಗಾದ್ರೆ ಏನಂತಂದ್ರ ಎ ಬಿ ಸಮಾಂತರ ಸಿಡಿ ಆಗಿರ್ತೈತಿ. ಹಾಗಾದ್ರೆ ಸಿಡಿ ಸಮಾಂತರ ಏನಂತಂದ್ರ ಇಎಫ್ ಆಗಿರ್ತೈತಿ. ಸಿಡಿ ಸಮಾಂತರ ಇಎಫ್ ಆಯ್ತು. ಈಗ ನೋಡ್ರಿ ಇಲ್ಲಿ ಎಷ್ಟೈತಂದ್ರ ಕೋನ 55 ಡಿಗ್ರಿ ಐತಿ. ಯಾವ್ದಿದು? ಹಾಗಾದ್ರೆ ಯಾವ ಕೋನ ಅಂದ್ರ ಕೋನ ಡಿಇಎಫ್ ಅಥವಾ ಕೋನ ಬಿಇಎಫ್ ಎಷ್ಟೈತಂದ್ರ 55 ಡಿಗ್ರಿ ಐತಿ. ಇನ್ನ ವಾಯ್ ಮತ್ತು ಎಕ್ಸ್ ಕೋನವನ್ನು ಕಂಡಿಬೇಕು ಮತ್ತು ಜೆಡ್ ಕೋನವನ್ನು ಕಂಡಿಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಎಷ್ಟಿರ್ತಲ್ಲ ಅಷ್ಟೇ ವಾಯ್ ಇರ್ತೈತಿ. ಯಾಕಂದ್ರೆ ಇವೆರಡು ಎಂತ ಕೋನಗಳು ಅಂದ್ರ ಅನುರೂಪ ಕೋನಗಳು. ಎಂತ ಕೋನಗಳು? ಅನುರೂಪ ಕೋನಗಳದಾವು. ಈಗ ನೋಡ್ರಿ ಹಾಗಾದ್ರೆ ವಾಯ್ ಪ್ಲಸ್ 55 ಕೂಡ ಎಷ್ಟಾಗತ್ತದು? ಎರಡೂ ಕೂಡ ಏನಿತ್ತಂದ್ರ ಒಂದೇ ಸರಳ ರೇಖೆಯಲ್ಲಿರುವಂತ ಒಂದೇ ಪಾರ್ಶ್ವದಂತ ಅಂತರ್ಕೋನಗಳದಾವು. ಈ ಅಂತರ್ಕೋನಗಳ ಮೊತ್ತ ಎಷ್ಟಿರ್ತಂದ್ರ 180 ಇರ್ತೈತಿ. ಎಷ್ಟಿರ್ತೈತಿ? 180. ಹಾಗಾದ್ರೆ ಹೇಳ್ಬೋದು ಕೋನ ವಾಯ್ ಪ್ಲಸ್ 55 ಎಷ್ಟಂತ ಹೇಳ್ಬೋದು ಅಂದ್ರ 180 ಅಂತ ಹೇಳ್ಬೋದು. ಹೇಳ್ಬೋದಲ್ರಿ? ಯಾಕಂದ್ರ ಇವು ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತ ಅಂತರ್ಕೋನಗಳು. ಹಾಗಾದ್ರೆ ಏನ್ ಬರಿಬೋದು ಅಂದ್ರ ನಾವು ವಾಯ್ ಪ್ಲಸ್ 55 ಡಿಗ್ರಿ ಎಷ್ಟು ಹೇಳ್ಬೋದು ಅಂದ್ರ 180 ಡಿಗ್ರಿ ಅಂತ ಹೇಳ್ಬೋದು. 180 ಡಿಗ್ರಿ. ಕಾರಣ ಏನೈತಂದ್ರ ಒಂದೇ ಪಾರ್ಶ್ವದಲ್ಲಿರುವಂತಹ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು. ನೋಡ್ರಿ ಹಾಗಾದ್ರೆ ಏನಂತಂದ್ರ ಇದು ಒಂದು ಬಿ ಅನ್ನೋದು ಛೇದಕ ಇದು. ಹೌದಾ? ಈ ಬಿ ಅನ್ನೋ ಛೇದಕ ಈ ಕಡೆನೇ ಅದಾವ ಕೋನಗಳು. ಹೌದಾ? ಇವೆರಡು ಏನದಾವ ಅಂದ್ರ ಏನೈತಿ ಬಿ ಛೇದಕವಾಗಿರುವಂತಹ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳಾಗ್ತಾವ. ಹಾಗಾದ್ರೆ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ ಎಷ್ಟಿರ್ತಂದ್ರ ಅದು 180 ಡಿಗ್ರಿಗೆ ಸಮನಾಗಿರ್ತೈತಿ. ಆದ್ರಿಂದ ನಾವು ಕೋನ ವಾಯ್ ಮತ್ತು ಕೋನ 55 ಕೂಡಿಸಿದ್ರೆ ಎಷ್ಟಾಗತ್ತೆ ಅಂತ ಹೇಳ್ಬೋದು? 180 ಡಿಗ್ರಿ ಆಗತ್ತೆ ಅಂತ ಹೇಳ್ಬೋದು. ಈಗ ನೋಡ್ರಿ ನಮಗೆ ಏನ್ ಬೇಕು? ವಾಯ್ ಕೋನ ಬೇಕು. ಹಾಗಾದ್ರೆ ವಾಯ್ದೊಂದಿಗೆ ಏನೈತಂದ್ರ ಇದು ಪ್ಲಸ್ 55 ಐತಿ. ಹಾಗಾದ್ರೆ 55 ನಾವು ಬಲಗಡೆಯನ್ನ ಶಿಫ್ಟ್ ಮಾಡಿದೇವು ಅಂದ್ರ ಅವಾಗ ಏನಾಗತ್ತದು? ಹಾಗಾದ್ರೆ ವಾಯ್ = ಏನಿತ್ತು ಅಂದ್ರ ಈ 55 ಬಲಗಡೆ ಕಳಿಸ್ರಿ. ಅವಾಗ ಏನಿತ್ತು? 180 ಡಿಗ್ರಿ ಮೈನಸ್ ಏನಿತ್ತಂದ್ರ 55 ಐತು. ಎಷ್ಟೈತ್ರಿ? -55. ಈಗ 180ರಲ್ಲಿ 55 ಕಳಿನೀಗ. ಹಾಗಾದ್ರೆ 180 ಡಿಗ್ರಿಯಲ್ಲಿ 55 ಹೋಯ್ತು ಅಂದ್ರೆ ಎಷ್ಟು ಉಳಿತು? y = 125 ಆಗತ್ತೆ. ಎಷ್ಟಾಗತ್ತ? 125 ಡಿಗ್ರಿ. ಈಗೇನ್ ಸಿಕ್ತು ನಮ್ಗ? ವಾಯಿನ ಬೆಲೆ ಕಂಡಿಡಿದೀವಿ. ಈಗ ವಾಯಿನ ಬೆಲೆ ಎಷ್ಟು ಅಂದ್ರ 125 ಡಿಗ್ರಿ. ಅದೇ ರೀತಿ ನೋಡ್ರಿ ಈಗ ವಾಯಿನ ಬೆಲೆ ಸಿಕ್ತೀಗ ಎಕ್ಸ್ ನ ಬೆಲೆ ಕಂಡಿಬೋದಲ್ಲ. ಹಾಗಾದ್ರೆ ಏನೇದಂದ್ರ ಇವೆರಡೂ ಕೋನಗಳು ಏನಂತಂದ್ರ ಇಲ್ಲಿ ಎ ಬಿ ಏನೈತಿ? ಎ ಬಿ ಸಮಾಂತರ ಸಿಡಿ ಐತಿ. ಹೌದಾ? ಎ ಬಿ ಸಮಾಂತರ ಸಿಡಿ ಐತಿ. ಇದು ಏನೈತಂದ್ರ ಬಿ ಛೇದಕ ಐತಿ. ಹಾಗಾದ್ರೆ ಬಿ ಛೇದಕ ಇದ್ದಾಗ ಇಲ್ಲಿ ರೇಖೆಗಳು ಸಮಾಂತರ ಅದಾವ. ಎ ಬಿ ಸಮಾಂತರ ಸಿಡಿ ಐತಿ. ಆದ್ರಿಂದ ಏನ್ ಹೇಳ್ಬೋದು? ಇಲ್ಲಿ ವಾಯ್ ಸಮ ಏನಂತ ಹೇಳ್ಬೋದು ಅಂದ್ರ ಎಕ್ಸ್ ಅಂತ ಹೇಳ್ಬೋದು. ನೋಡ್ರಿ ವಾಯ್ ಸಮ ಎಕ್ಸ್ ಆಗಿರ್ತೈತಿ. ಕಾರಣ ಏನಂತಂದ್ರ ಇಲ್ಲಿ
ಎಕ್ಸ್ ಸಮ ಏನ್ ಬರಿಬಹುದು ಅಂದ್ರ ವಾಯ್ ಅಂತ ಬರಿಬಹುದು. ಇವೆಂತ ಕೋನಗಳು ಅಂದ್ರ ಎಂತ ಕೋನಗಳು? ಅನುರೂಪ ಕೋನಗಳು. ಎಂತ ಕೋನಗಳು ಇವು? ಅನುರೂಪ ಕೋನಗಳದಾವು. ಅನುರೂಪ ಕೋನಗಳು. ಅನುರೂಪ ಕೋನಗಳು. ಅದರಿಂದ y ಇಜ್ಕೊಲ್ ಎಷ್ಟೈತಿ ಅಂದ್ರ 125 ಐತಿ. ಹಾಗಾದ್ರೆ y ಇಜ್ಕೊಲ್ ಟು 125 ಡಿಗ್ರಿ. ಆದ್ರೆ x ಇಜ್ಕೊಲ್ ಟು ಕೂಡ ಎಷ್ಟಿರ್ತೈತಿ? ಅದು ಕೂಡ 125 ಇರ್ತೈತಲ್ಲ. ಹಾಗಾರ ಕೋನ x ಇಜ್ಕೊಲ್ ಟು ಎಷ್ಟು ಹೇಳ್ಬಹುದು ಅಂದ್ರ x ಇಜ್ಕೊಲ್ ಟು 125 ಡಿಗ್ರಿ ಅಂತ ಹೇಳ್ಬಹುದು. ಎಷ್ಟು? 125 ಡಿಗ್ರಿ. ಹಾಗಾದ್ರೆ y ಕೂಡ ಎಷ್ಟಿರ್ತೈತಂದ್ರ 120 ಇರ್ತೈತಿ. 125. ಈಗ ನೋಡ್ರಿ ಇನ್ನೇನ್ ಕಂಡ್ಬೇಕಂದ್ರ ಜಡ್ ಅನ್ನ ಕಂಡ್ಬೇಕು. ಹಾಗಾದ್ರೆ ಜಡ್ ಅಂದ್ರೆ ಏನಾಗತ್ತಂದ್ರ ಇಲ್ಲಿ ನೋಡ್ರಿ ಎ ಬಿ ಮತ್ತು ಇ ಎಫ್ ಗಳು ಏನೈತಂದ್ರ ಎ ಬಿ ಮತ್ತು ಇ ಎಫ್ ಗಳು ಏನೈತಂದ್ರ ಸಮಾಂತರ ರೇಖೆಗಳದಾವು. ಹಾಗಾದ್ರೆ ಎ ಬಿ ಸಮಾಂತರ ಇ ಎಫ್ ಐತಿ. ಆ ಎ ಬಿ ಸಮಾಂತರ ಇ ಎಫ್ ಇತ್ತಂದ್ರ ಇಲ್ಲಿ ನೋಡ್ರಿ ಇವೆರಡು ಏನದ ಅಂದ್ರ ಅಂತರ್ ಕೋನಗಳಾಗ್ತಾವ. ಯಾವ್ಯಾವ ಅಂತರ ಕೋನಗಳು? ಇಲ್ಲಿ ಕೋನ ಬಿ ಎ ಇ ಮತ್ತು ಕೋನ ಎಫ್ ಇ ಎ ಇವೆರಡು ಏನದ ಅಂದ್ರ ಅಂತರ್ ಕೋನಗಳು. ಹಾಗಾದ್ರೆ ಇವೇನದ ಅಂದ್ರ ಅಂತರ್ ಕೋನಗಳು, ಒಂದೇ ಪಾರ್ಶ್ವದಲ್ಲಿ ಅಂತರ್ ಕೋನಗಳು. ಹೌದಾ? ಯಾಕಂದ್ರೆ ಎ ಅನ್ನೋದು ಐತಂದ್ರ ಅಂತ ಇಲ್ಲಿ ಅಂತರ್ ಕೋನಗಳಾಗ್ತಾವ. ಹಾಗಾದ್ರೆ ಏನ್ ಹೇಳ್ಬೋದು ಅಂದ್ರ ಕೋನ ಬಿ ಎ ಇ ಇಜ್ಕೊಲ್ ಎಷ್ಟೈತಿ? 90 ಡಿಗ್ರಿ ಐತಿ. ಆದ್ರಿಂದ ಇದು ಕೂಡ 90 ಇರ್ಬೋದಲ್ಲ. ಕೋನ ಎಫ್ ಏನೈತಂದ್ರ ಕೋನ ಎಫ್ ಇ ಎನು ಕೂಡ ಏನಂತಂದ್ರ ಅದು ಕೂಡ 90 ಐತಿ. ಕೋನ ಎ ಇ ಎಫ್ ಇಜ್ಕೊಲ್ ಏನ್ ಹೇಳ್ಬೋದು ಅಂದ್ರ ಅದು ಕೂಡ 90 ಡಿಗ್ರಿ ಅಂತ ಹೇಳ್ಬೋದು. ಹಾಗಾದ್ರೆ ಬರೀ ಇಲ್ಲಿ ಏನೈತಂದ್ರ ಕೋನ ಬಿ ಇ ಎ ಕೋನ ಬಿ ಎ ಇ ಪ್ಲಸ್ ಕೋನ ಎ ಇ ಎಫ್ ಪ್ಲಸ್ ಕೋನ ಎ ಇ ಎಫ್ ಇಜ್ಕೊಲ್ ಎಷ್ಟೈತಂದ್ರ 180 ಡಿಗ್ರಿ ಇರ್ತೈತಿ. ಯಾಕಂದ್ರ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳಿವು. ಆದ್ದರಿಂದ ನೋಡ್ರಿ, ಆದ್ದರಿಂದ ಇಲ್ಲಿ ಬಿ ಎ ಇ ಎಷ್ಟೈತಂದ್ರ ಎಷ್ಟೈತಿ? 90 ಡಿಗ್ರಿ ಐತಿ. ಯಾಕಂದ್ರೆ ಲಂಬ ಕೋನ ಐತಿ, ಲಂಬ ಐತಿ. ಈ ಲಂಬ ಏನೈತಂದ್ರ ಎ ಇ ಲಂಬ ಎ ಬಿ ಇರುವುದರಿಂದ ಅದು ಎಷ್ಟೈತಿ? 90 ಐತಿ. ಆದ್ರಿಂದ ಇದು 90 ಇಜ್ಕೊಲ್ ಏನೈತಂದ್ರ 90 ಪ್ಲಸ್ ಎ ಇ. ಹಾಗಾದ್ರೆ ಎ ಇ ಅಪ್ ಅಂದ್ರೆ ಏನ್ ಹೇಳ್ಬೋದು ನೋಡ್ರಿ, ನಾವು ಜಡ್ ಪ್ಲಸ್ 55 ಅಂತ ಹೇಳ್ಬೋದು. ಏನ್ ಹೇಳ್ಬೋದು? ಜಡ್ ಪ್ಲಸ್ 55. ಹಾಗಾದ್ರೆ ಇದೇನೈತಂದ್ರ ಇಲ್ಲಿ ಎರಡು ಕೋನಗಳದಾವು. ಯಾವ್ಯಾವ ಅಂದ್ರ ಕೋನ ಸಿ ಇ ಡಿ ಪ್ಲಸ್ ಕೋನ ಡಿ ಇ ಎಫ್ ಕೂಡ್ಸಿರಿ ಏನಾಗತ್ತಂದ್ರ ನಮ್ಗೇನ್ ಸಿಗ್ತೈತಿ? ಸಿ ಇ ಎಫ್ ಸಿಗ್ತೈತಿ. ಹಾಗಾದ್ರೆ ಅಥವಾ ಎ ಇ ಎಫ್ ಸಿಗ್ತೈತಿ. ಹಾಗಾದ್ರೆ ಎ ಎಫ್ ಅಂದ್ರೆ ಎರಡು ಕೋನಗಳದಾವ ಇರ್ತದವ್ಲಿ. ಆದ್ರಿಂದ ನಾವು ಇ ಎಫ್ ಅನ್ನ ಏನ್ ಹೇಳ್ಬೋದು? ನಾವು ಜಡ್ ಪ್ಲಸ್ ಏನ್ ಹೇಳ್ಬೋದು ಅಂದ್ರ 55 ಅಂತ ಹೇಳ್ಬೋದು. ಜಡ್ ಪ್ಲಸ್ 55 ಇಜ್ಕೊಲ್ ಟು ಎಷ್ಟು ಅಂದ್ರ 180 ಡಿಗ್ರಿ. ಇಜ್ಕೊಲ್ ಟು 180 ಡಿಗ್ರಿ. ಹಾಗಾದ್ರೆ ಈಗ ನೋಡ್ರಿ 90 ಪ್ಲಸ್ 55 ಅನ್ನ ಕೂಡಿಸ್ರಿ ಎಷ್ಟಾಯ್ತು? 145 ಡಿಗ್ರಿ ಆಯ್ತು. ಹಾಗಾದ್ರೆ 145 ಪ್ಲಸ್ ಏನಿತ್ತಂದ್ರ ಜಡ್ ಇಜ್ಕೊಲ್ ಟು ಎಷ್ಟು ಅಂದ್ರ 180 ಇಜ್ಕೊಲ್ ಟು 180. ಈಗ ನೋಡ್ರಿ ಜಡ್ ಜೊತೆ ಏನೈತಂದ್ರ ಇದು 145 ಪ್ಲಸ್ ಐತಿ. ಹಾಗಾದ್ರೆ ಇದನ್ನ ಬಲಗಡೆ ಕಳಿಸಿದಾಗ ಏನೈತಂದ್ರ ಅದು ಮೈನಸ್ ಆಯ್ತು. ಅವಾಗ ಏನೈತಂದ್ರ ಜಡ್ ಇಜ್ಕೊಲ್ ಟು ಎಷ್ಟು ಅಂದ್ರ 180 ಮೈನಸ್ ಎಷ್ಟು ಅಂದ್ರ 145 ಮೈನಸ್ ಎಷ್ಟ್ರಿ? 145. ಹಾಗಾದ್ರೆ ಜಡ್ ಇಜ್ಕೊಲ್ ಟು ಎಷ್ಟು ಹೇಳ್ಬೋದು ಅಂದ್ರ 180 145 ಕಳೀರಿ ಎಷ್ಟಾಯ್ತು? 35. ಹಾಗಾದ್ರೆ ಜಡ್ ನ ಬೆಲೆ ಎಷ್ಟು ಅಂದ್ರ 35 ಡಿಗ್ರಿ. ಹಾಗಾರ ಎಕ್ಸ್ ನ ಬೆಲೆ ಕೇಳ್ಯಾರ, ವಾಯ್ ನ ಬೆಲೆ ಕೇಳ್ಯಾರ, ಜಡ್ ನ ಬೆಲೆ ಕೇಳ್ಯಾರ. ಎಕ್ಸ್ ಇಜ್ಕೊಲ್ ಎಷ್ಟು ಐತ್ರಿ? 125 ಐತಿ. ವಾಯ್ ಇಜ್ಕೊಲ್ ಎಷ್ಟು ಐತಿ? 125 ಡಿಗ್ರಿ ಐತಿ. ಜಡ್ ಇಜ್ಕೊಲ್ ಎಷ್ಟು ಐತಿ ಅಂದ್ರ 35 ಡಿಗ್ರಿ ಐತಿ. ಜಡ್ ಇಜ್ಕೊಲ್ ಟು 35 ಡಿಗ್ರಿ ಅಂತ ಹೇಳ್ಬೋದು.